ವೀಕ್ಷಕರೇ ನಮಸ್ಕಾರ. ನಾವೆಲ್ಲ ಸಿನಿಮಾಗಳನ್ನ ನೋಡ್ತೀವಿ, ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀವಿ, ನಂತರ ಅದನ್ನು ಮರೆತು ನಮ್ಮ ಕೆಲಸದ ಕಡೆ ಗಮನ ಕೊಡ್ತೀವಿ. ಆದ್ರೆ ಎಲ್ಲಾ ಸಿನಿಮಾಗಳ ವಿಚಾರದಲ್ಲಿ ಹೀಗಲ್ಲ. ಯಾಕಂದ್ರೆ ಕೆಲವೊಂದು ಸಿನಿಮಾಗಳು ಅದರ ಗುಂಗಿನಿಂದ ಹೊರಗೆ ಬರಲು ಬಿಡಲ್ಲ. ಕತೆ, ಚಿತ್ರಕತೆ, ಅಭಿನಯ, ಸಿನಿಮಾ ಮುಕ್ತಾಯ ಇವೆಲ್ಲವೂ ನಾವು ಕುಂತ್ರು ನಿಂತ್ರು ಮಲಗಿದ್ರು ಬೆನ್ನು ಬಿಡದ ಬೇತಾಳದ ತರ ಕಾಡ್ತವೆ. ಅಂತ ಒಂದು ಸಿನಿಮಾದ ಬಗ್ಗೆ ನಿಮಗೆ ಹೇಳ್ತೀನಿ. ಆ ಸಿನಿಮಾ ಕತೆ ಕೇಳಿದ್ರೆ ನಿಮಗೆ ಫೀಲ್ ಆಗೋದು ಖಂಡಿತ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ. ಮುಖ್ಯವಾಗಿ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ನಾನು ರಾಮ್ ಚೇತನ್. ಮೇಜರ್ ಸೂರಜ್ ಸಿಂಗ್ 18 ರಾಜಪೂತಾನ ರೈಫಲ್ 12 ಡಿಸೆಂಬರ್ 1971 ಈಗ ನಾವು ಹೇಳ್ತಿರೋ ಕತೆ ಶತ್ರು ರಾಷ್ಟ್ರ ಪಾಕಿಸ್ತಾನದಲ್ಲಿ 1977ರಲ್ಲಿ ನಡೆದ ಘಟನೆಯ ಕುರಿತಾಗಿ. 1971ರಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧದಲ್ಲಿ ಭಾರತೀಯ ಸೈನಿಕರನ್ನು ಬಂಧಿಸಲಾಗಿತ್ತು. ಅಷ್ಟೇ ಅಲ್ಲ, ಅಲ್ಲಿ 1965ರಲ್ಲಿ ಬಂಧಿಸಲಾಗಿದ್ದ ಸೈನಿಕರು ಕೂಡ ಇರ್ತಾರೆ. ವರ್ಷಗಟ್ಟಲೆ ಭಾರತ ಮಾತೆಯ ಮಡಿಲಿನಿಂದ ದೂರವಾಗಿದ್ದ ಅವರು ಮಾನಸಿಕವಾಗಿ ಕುಗ್ಗಿರ್ತಾರೆ. ಆದ್ರೂ ಅವರು ಭಾರತದ ಮೇಲೆ ಇಟ್ಟಿದ್ದ ಅಭಿಮಾನ ಎಂತದ್ದು ಗೊತ್ತಾ? ಒಂದಲ್ಲ ಒಂದು ದಿನ ನಾವು ಇಲ್ಲಿಂದ ಸ್ವತಂತ್ರವಾಗಿ ಹೋಗುತ್ತೇವೆ ಎಂಬ ಭಾವನೆಯಲ್ಲೇ ಬದುಕ್ತಿರ್ತಾರೆ. ಹಿಂದೂಸ್ತಾನ್ ಕೋ ಯಾದ್ ಕರ್ಕೆ, ಅಪ್ನೆ ಸಗೋ ಕೋ ಯಾದ್ ಕರ್ಕೆ. ಒಂದು ದಿನ ಮೇಜರ್ ಸಿಂಗ್, ಕ್ಯಾಪ್ಟನ್ ಕಬೀರ್, ಜಾಕೇಬ್ ಮತ್ತು ಸುಬೇದರ್ ಅಹಮದ್ ಶಿಬಿರದಲ್ಲಿ ಇಲ್ಲಿಂದ ತಪ್ಪಿಸಿಕೊಳ್ಳುವುದರ ಬಗ್ಗೆ ಚರ್ಚಿಸುತ್ತಾರೆ. ಆ ವೇಳೆ ಹೊಸದಾಗಿ ರಾಮ್ ಮತ್ತು ಕರ್ನಲ್ ಕಾಮಿಡಿ ಸನ್ನಿವೇಶದೊಂದಿಗೆ ಶಿಬಿರಕ್ಕೆ ಎಂಟ್ರಿ ಕೊಡ್ತಾರೆ. ಸ್ವಲ್ಪ ದಿನ ಹೆಂಗೋ ಕಾಲ ಕಳೀತಾರೆ. ಒಂದು ದಿನ ಪಾಕಿಸ್ತಾನದ ಕರ್ನಲ್ ಶಿಬಿರಕ್ಕೆ ಬಂದು ನಿಮ್ಮನ್ನು ವಾಪಸ್ ಕಳಿಸಿಕೊಡುವುದಾಗಿ ಭರವಸೆ ಕೊಡ್ತಾರೆ. ಇದನ್ನು ಕೇಳಿದ ಕೆಲವು ಸೈನಿಕರು ಖುಷಿ ಪಡ್ತಾರೆ. ಆದ್ರೆ ಇದನ್ನು ನಂಬದ ಕೆಲವರು ತಪ್ಪಿಸಿಕೊಂಡು ಭಾರತ ಸೇನೆಗೆ ಮಾಹಿತಿ ಕೊಡುವ ಸಂಚು ರೂಪಿಸುತ್ತಾರೆ. ಹಿಂದೂಸ್ತಾನ್ ವಾಪಸ್ ಲೌಟಾಯಾ ಜಾ ರಹಾ ಹೈ. ಅದೇ ರೀತಿ ತಪ್ಪಿಸಿಕೊಳ್ಳುವಾಗ ಮನಕಲಕುವ ಸನ್ನಿವೇಶ ಒಂದು ಎದುರಾಗುತ್ತೆ. ಆಗ ನಮ್ಮ ಹೆಮ್ಮೆಯ ಸೈನಿಕ ಅಹಮದ್ ತಮ್ಮನ್ನ ತಾವೇ ಆತ್ಮಾಹುತಿ ಮಾಡಿಕೊಳ್ಳುವ ಮೂಲಕ ಪಾಕ್ ಸೈನಿಕರನ್ನು ಕೊಂದು ವೀರ ಮರಣ ಹೊಂದ್ತಾರೆ. ಇದರಿಂದ ಉಳಿದ ಸೈನಿಕರು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾರೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ನಮ್ಮ ಸೈನಿಕರ ನೋವು, ಧೈರ್ಯ, ಪರಾಕ್ರಮ ನಮ್ಮ ಕಣ್ಣಿಗೆ ಕಾಣಸಿಗೋದು. ಒಂದೊಂದು ದೃಶ್ಯ ಕೂಡ ಕುತೂಹಲ. ಬಾಡಿ को जीप के अंदर रखो और जीप को झाड़ी से ढक दो. जितना एमिनेशन ले सकते हो ले लो और इनके बटवे. ಇತ್ತ ಶತ್ರು ರಾಷ್ಟ್ರ ಇವರನ್ನು ಹುಡುಕೋಕೆ ಶುರು ಮಾಡಿದ್ರೆ ಇವರು ಇಷ್ಟೊಂದು ಕ್ರೂರಿನ ಅಂತ ಮನಸ್ಸು ಕುದಿಯುತ್ತೆ. ಸಾಯುವಂತ ಸಂದರ್ಭ ಬಂದ್ರು ನಮ್ಮ ಭಾರತದ ಸೈನಿಕರ ಪರಾಕ್ರಮ ನೋಡಿ ಮೈ ರೋಮಾಂಚನವಾಗುತ್ತದೆ. ಸಿನಿ ಅಭಿಮಾನಿಗಳಿಗೆ, ದೇಶ ಪ್ರೇಮಿಗಳಿಗೆ ಈ ಸಿನಿಮಾ ರಕ್ತ ಕುದಿಸುತ್ತೆ. ಸಿನಿಮಾ ಮುಕ್ತಾಯ ಹಂತದಲ್ಲಿ ನಮ್ಮ ಸೈನಿಕರನ್ನು ಪಾಕಿಸ್ತಾನದ ಉಗ್ರಗಾಮಿಗಳು ಎಂದು ಹೇಳಿ ಎಳೆದುಕೊಂಡು ಹೋಗೋ ದೃಶ್ಯ ಮನಸ್ಸು ಕದಡಿಸಿ ಎಂದೂ ಕಾಣದ ನೋವು, ಹತಾಶೆ, ಅಯ್ಯೋ ಅನ್ನೋ ಭಾವನೆಗಳು ಕಣ್ಣಂಚಲ್ಲಿ ನೀರು ತರಿಸುತ್ತೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ನಮಗೆ ಮಾಡಿರೋ ಮೋಸ ಕಂಡು ಕಣ್ಣು ಕೆಂಪಾಗುತ್ತೆ. ವೀಕ್ಷಕರೇ, ಇದು ಬರೀ ಸಿನಿಮಾ ಅಲ್ಲ, ಭಾರತದವರಿಗೆ ಬುದ್ಧಿ ಹೇಳುವ ಪಾಠಶಾಲೆ ಎನ್ನಬಹುದು. ಭಾರತದಲ್ಲಿದ್ದು ಪಾಕಿಸ್ತಾನಕ್ಕೆ ಜೈ ಅನ್ನೋ ಮೂರ್ಖರು ಒಮ್ಮೆ ಈ ಸಿನಿಮಾ ನೋಡಬೇಕು. ಇಷ್ಟು ಹೇಳ್ತಾ ಗಡಿ ಭಾಗದಲ್ಲಿ ನಮಗಾಗಿ ತ್ಯಾಗ ಮಾಡೋ ನಮ್ಮ ಹೆಮ್ಮೆಯ ಸೈನಿಕರಿಗೆ ಒಂದು ದೊಡ್ಡ ಸಲಾಂ ಹಾಕುತ್ತಾ ಈ ಸಿನಿ ಕತೆ ಮುಗಿಸ್ತೀನಿ. ಧನ್ಯವಾದಗಳು.